ಸೈಡ್ ನಾನು ಬೇಡ, ನಾನು ಹಾಕಿದ್ದೀನಿ. ನೀವೊಂದು ಹಾಕಿ, ನೀವೊಂದು ಹಾಕಿ. ಹೋಗ್ತೀರಾ? Bani. Okay. No, it's going on, sir. Only because of the rain, it's let it. ಸ್ವಲ್ಪ ಎಲ್ಲ ಹಿಂದೆ ಬನ್ನಿಪ್ಪ. ಯಾರಿದೆ ಚಂದ್ರಶೇಖರ್ ಒಂದು ಒಬ್ಬ ಇದೆ ತುಂಡ ಮಾಡ್ಕೊಂಡು we can do it. There's no MOU saying that we cannot do CT. Sir, please allow. Kay. Iru ali helal kay. ಒಳಗೆ ಅಂತ ಹೋಗಲ್ಲ ಇದು ಸಿಟಿ ಮಿಷನ್ ರೀ ಅವರ ಮಿಷನ್ ಅಲ್ಲ sir you do it sir because of you sir you both are beneficiaries so you should do it ನೋಡಿ sir okay okay sir ನೋಡಿ sir thank you sir ಹಾ ನೋಡಿ sir ಕಟ್ ಮಾಡಿ ಒಳಗಡೆ
ಅತ್ಯಾಧುನಿಕವಾಗಿರ್ತಕ್ಕಂಥ ಉಪಕರಣ MRI ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ನನ್ನ ಜೊತೆ ಇಲ್ಲಿ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ ಅವರು ಮತ್ತು ಮಂತರ ಗೌಡ ಅವರು. ಇಲ್ಲಿ ಭಾಳ ದಿವಸಗಳಿಂದ ಬೇಡಿಕೆ ಇತ್ತು, ಇಲ್ಲಿ ನಾವು ಒಂದು MRI ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ಮಂತಾರ್ ಅವರು ಪೊನ್ನಣ್ಣವರು ರಿಕ್ವೆಸ್ಟ್ ಮಾಡಿದ್ರಿಂದ ನೀವು ಇಲಾಖೆ ವತಿಯಿಂದ ಇಲ್ಲೊಂದು MRI ಮಷೀನನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ, ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ. ಇದರಿಂದ ಕೊಡಗು ಜಿಲ್ಲೆಯಲ್ಲಿ ಒಂದು MRI ಸ್ಕ್ಯಾನ್ ಇಲ್ಲ, ಇದು ಪ್ರಥಮ ಸ್ಕ್ಯಾನ್ ಆಗಿರೋದ್ರಿಂದ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಇದು ಭಾಳ ಕಮ್ಮಿ ದರದಲ್ಲಿ ಇರುತ್ತೆ ಮತ್ತು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿದ್ದೀವಿ. ಈಗ ರಾಜ್ಯದಲ್ಲಿ ಸುಮಾರು 14 ಜಿಲ್ಲೆಗಳಲ್ಲಿ MR ಸ್ಕ್ಯಾನ್ ಇರ್ಬೋದು, ಇನ್ನೊಂದಿರ್ಬೋದು, ಬಿಲ್ ಪೇ ಆಗಿರೋದ್ರಿಂದ ಕೆಲವೊಂದಷ್ಟು ಸ್ಥಗಿತ ಇಲ್ಲ. ಅದು ಏನಾಗಿದೆ, ಅದು ಆರೋಗ್ಯ ಇಲಾಖೆ ವತಿಯಿಂದ ಕೆಲವೊಂದು ಅವ್ರು ಔಟ್ಸೋರ್ಸ್ ಮಾಡಿದರು ಹಿಂದೆ, ಹಾಗಾಗಿ ಏನೋ ಅದು ಪೇಮೆಂಟ್ ಇಶ್ಯೂ ಅದು NRHM ಅಲ್ಲಿ ಇದು ಆಗುತ್ತೆ, NHM ಅಲ್ಲಿ ಪೇಮೆಂಟ್ ಆಗ್ತಾಯಿತ್ತು, ಏನೋ ಅದು ಪೇಮೆಂಟ್ ಇಶ್ಯೂಲಿಂದ ಅದಾಗಿದೆ, ಏನೋ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಸ್ಟಾರ್ಟ್ ಆಗಿದೆ ಸರ್, ಮತ್ತೆ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಆರೋಗ್ಯ ಸಚಿವರು ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸಾರ್ಟ್ ಔಟ್ ಆಗಿದೆ. ರೂಲ್ಸ್ ಪ್ರಕಾರ ಬೆಳಗ್ಗೆ 9ರಿಂದ 1 ಗಂಟೆ ಮತ್ತು 2ರಿಂದ 4 ಗಂಟೆ 2 to 4 ಇದು ನಮ್ಮ ಟೈಮಿಂಗ್ಸ್ ಇದೆ. ಬೆಳಗ್ಗೆ 9ರಿಂದ 1 ಗಂಟೆ ಮತ್ತು ಒಂದು ಗಂಟೆ ಲಂಚ್ ಇರುತ್ತೆ. ಅದಾದಮೇಲೆ 2ರಿಂದ 4 ಗಂಟೆವರೆಗೆ ನಮ್ಮ OPD ಮಾಡಬೇಕು. ಅವರು ಈ ಸಮಯದಲ್ಲಿ ಆಸ್ಪತ್ರೆಯಲ್ಲೇ ಇರಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಅದ್ರ ಪ್ರಕಾರ ನಾವು ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಮಧ್ಯಾಹ್ನವೂ ಯಾರು OPD ಅಂದರೆ ಪ್ರೈವೇಟ್ ಮಾಡೋಂಗಿಲ್ಲ, ನೀವು ಏನು ಮಾಡಿದ್ರು ಕೂಡ 4:15 ಗಂಟೆ ಆದಮೇಲೆ ಮಾಡಬೇಕು, ಅದಕ್ಕಿಂತ ಮುಂಚೆ ಯಾರೂ OPDನೂ ಮಾಡೋಂಗಿಲ್ಲ, ಯಾರು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಂಥೇಳಿ ಈಗಾಗಲೇ ನಾವು ಅವರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ. ಎಲ್ಲರ ಗಮನಕ್ಕೆ ತಂದಿದ್ದೀವಿ. ಯಾರಾದರೂ ಅದನ್ನು ವೈಲೇಟ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಬಟ್ ಇಲ್ಲಿ ಜಿಲ್ಲಾ ಆಸ್ಪತ್ರೆ 3 ಗಂಟೆಯಲ್ಲಿ ಇರಲ್ಲ, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ನ ಬಿಟ್ಟು ಹೋಗಿಲ್ಲ ಸರ್, ಬಯೋಮೆಟ್ರಿಕ್ಸ್ ಇದೆ ಸರ್. ಈಗ ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಆಲ್ ಸ್ಯಾಲ್ರೀಸ್ ಆರ್ ಲಿಂಕ್ ಟು ಬಯೋಮೆಟ್ರಿಕ್. ಅವ್ರು ಬಯೋಮೆಟ್ರಿಕ್ 4 ಸರಿ ಮಾಡಿದ್ದೀವಿ. ಬೆಳಗ್ಗೆ 9 ಗಂಟೆಗೆ, ಆಮೇಲೆ ಮತ್ತು 1 ಗಂಟೆಗೆ ಮತ್ತು 2 ಗಂಟೆಗೆ 4 ಗಂಟೆಗೆ. ಅದು NMC ಎರಡೇ ಟೈಮ್ ಹೇಳಿದೆ, ಬೆಳಗ್ಗೆ 9 ಗಂಟೆಗೆ ಆಮೇಲೆ 4 ಗಂಟೆ. ನಾವು 2 ಅಡಿಷ್ನಲ್ ಮಾಡಿದ್ದೀವಿ. ಹಾಗಾಗಿ ಅವರು ಬಯೋಮೆಟ್ರಿಕ್ಸ್ ಆಧಾರದ ಮೇಲೇ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ. ಹಾಗಾಗಿ ಆ ಒಂದು ಸಮಯದಲ್ಲಿ ಅವರಲ್ಲಿ ಆಸ್ಪತ್ರೆಯಲ್ಲಿದ್ರೇ ಅವ್ರಿಗೆ ಸ್ಯಾಲ್ರಿ ಪ್ರೋಗ್ರಾಮ್ ಇದೆ. ಬನ್ನಿ. ಜನಪ್ರತಿನಿಧಿಯಾಗಿ ಅದೇ ರೀತಿಯಲ್ಲಿ ಒಬ್ಬ ಡಾಕ್ಟರ್ ಆಗಿ ನಮ್ಮ ಜಿಲ್ಲೆಯವರಿಗೆ ಪ್ಲಸ್ ನಮ್ಮ ಸ್ಥಳೀಯವರಿಗೆ ಆದಷ್ಟು ಬೆಸ್ಟ್ ಮೆಡಿಕಲ್ ಫೆಸಿಲಿಟೀಸ್ ಕೊಡೋದಂತೂ ನಂದು ಜವಾಬ್ದಾರಿ ವೈಯಕ್ತಿಕವಾಗಿ. ಅದಕ್ಕೋಸ್ಕರ ನಮ್ಮ ಸನ್ಮಾನ್ಯ ಸಚಿವರು ಶರಣ್ ಪ್ರಕಾಶ್ ಸರ್ ಅವರು ಹಾಗೆ ಅವರ ಸಿಬ್ಬಂದಿ ಅಂದರೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ರಿಕ್ವೆಸ್ಟಿಗೆ ನಾವೇನು ಅಂದ್ಕೊಂಡು ಒಂದು ಫೈಲ್ ಮೂವ್ ಮಾಡೋಕ್ಕೆ ನಿಮಗೆ ಗೊತ್ತು ಹೆಂಗೆ ಏನೇನು ಪ್ರಯತ್ನ ಮಾಡಬೇಕು, ಆ ಮಟ್ಟಿಗೆ ಏನು ಕಷ್ಟವೂ ಇರಲಿಲ್ಲ. ಸುಲಭದಲ್ಲಿ ಪಾಪ ಮಡಿಕೇರಿಗೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಈ ಜಾಗಕ್ಕೆ ಅವಶ್ಯಕತೆ ಇದೆ, ಎಲ್ಲ ಮಂಗಳೂರು ಮೈಸೂರು ಸೂಳ್ಯಗೆ MRI ಮಾಡಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಕೊಡಲೇಬೇಕು ಅಂತ ನಾವು ಒಂದು ರೀತಿಯಲ್ಲಿ ಹಠ ಮಾಡ್ದೋ. ಬಟ್ ಮಿನಿಸ್ಟ್ರಿ ಈ ಅಂಡರ್ಸ್ಟುಡ್ ದಟ್ ಸಿಚುವೇಶನ್ ಆ್ಯಂಡ್ 10 ಕೋಟಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ MRI ಮಿಷೀನು ನೀವು ಹೇಳ್ದಂಗೆ ಒಂದು 3-4 ತಿಂಗಳಿಂದ ಇನ್ಸ್ಟಾಲೇಷನ್ ಮಾಡಿ ಟೆಸ್ಟಿಂಗೂ ಆಗಿ ಸನ್ಮಾನ್ಯ ಸಚಿವರು ಇವತ್ತು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೆಲವು ರೀತಿಲಿ ನಾವು ಹೆಂಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಷ್ಟೋ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ. ನಾವು ಯಾಕೆ ಇದು ಮಾಡಬೇಕು ಅಂತಂದರೆ, ಕೆಲವು ಸೇವೆಗಳು ಆದಷ್ಟು ಬೇಗ ಸಾರ್ವಜನಿಕರಿಗೆ ತಲುಪಿಸೋಕ್ಕೆ ಅಂತ ನಮ್ಮ ಜವಾಬ್ದಾರಿ ಇದೆ. ಅದನ್ನ ರಾಜಕೀಯ ಉದ್ದೇಶಕ್ಕೆ ಉಪಯೋಗಿಸ್ಕೊಬಾರ್ದು. ಜನಕ್ಕೆ ಲಾಭ ಪಡೋಂಥ ಕೆಲಸ ಅವಕಾಶ ಇದ್ದರೆ ಆದಷ್ಟು ಬೇಗ ಮಾಡಬೇಕು ಅಂತ ನಮ್ಮದೊಂದು ಜವಾಬ್ದಾರಿ ಇದೆ. ಈಗ ನೋಡಿ, ನೀವು ಬೇರೆ ಬೇರೆದು ಡಿಪಾರ್ಟ್ಮೆಂಟ್ ಕನ್ಫ್ಯೂಸ್ ಆಯ್ತಾ ಇದೆ. ದಿಸ್ ಈಸ್ ಕಂಪ್ಲೀಟ್ಲಿ ವಿತ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಅಲ್ಲಿ ನಮಗೆ ರೇಡಿಯೋಲಜಿಸ್ಟ್ ಇದ್ದಾರೆ, ಅದೇ ರೀತಿ ಟೆಕ್ನಿಷಿಯನ್ನು ಇನ್ಹೌಸ್ ಟೆಕ್ನಿಷಿಯನ್ ಇದ್ದಾರೆ, ಇನ್ನೂ 2 ಟೆಕ್ನಿಷಿಯನ್ಗೆ ತೊಗೊಳಕ್ಕೆ ನಮಗೆ ಅನುಮೋದನೆ ಕೊಡ್ತಾರೆ. ಅದೇ ರೀತಿಲಿ ರಿಪೋರ್ಟ್ಸ್ ಈಸ್ ವೋಂಟ್ ಟೇಕ್ ಟೈಮ್. ಮಾತ್ರ 100% ಸಾರ್ವಜನಿಕಕ್ಕೆ ಆದಷ್ಟು ಬೇಗ ಅಂದರೆ ಇಮಿಡಿಯೇಟಾಗಿ ರಿಪೋರ್ಟ್ ಕೊಡಲಿಕ್ಕೂ ನಾವು ಜವಾಬ್ದಾರಿ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ಜಸ್ಟ್ ಟೆಸ್ಟಿಂಗ್ ನಡಿಕೊಂಡು ಈಗ ನೀವು ಹೇಳ್ದಂಗೆ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ಪಬ್ಲಿಕ್ APLಗೆ ಒಂದು ಸ್ವಲ್ಪ ಸಬ್ಸಿಡೈಸ್ ರೇಟ್ ಇದೆ, BPLಗೂ ರೇಟ್ ಫಿಕ್ಸ್ ಮಾಡಿ ಕಡಿಮೆ ಅಂತ ನನ್ನ ಅನಿಸಿಕೆ. ನೋಡೋಣ, ವಿಲ್ ಟ್ರೈ ಟು ಫ್ರೀ ಕೊಡೋಕ್ಕಾದರೆ BPLಗೆ ಫ್ರೀ ಕೊಡಲಿಕ್ಕಾದರೆ ಪ್ರಯತ್ನ ಮಾಡೋಣ. ಬಟ್ ಅದು ಕಮಿಟಿಲಿ ಅಂದರೆ ಆ ಜನರಲ್ ಕೌನ್ಸಿಲ್ ಕಮಿಟಿಲಿ ಡಿಸೈಡ್ ಆಗಿ ಆ ಸ್ಲ್ಯಾಬ್ನ ಫಿಕ್ಸ್ ಮಾಡ್ತಾರೆ. ನನಗೆ ಗೊತ್ತಿರಂಗೆ ಆದಷ್ಟು ಕಡಿಮೆ ನಮ್ಮ ಸಾರ್ವಜನಿಕಕ್ಕೆ ತಲುಪಿಸಲಿಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೋಬೇಕು.
ಸನ್ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಮಂತ್ರಿಗಳು ಎಲ್ಲರಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ, ಸನ್ಮಾನ್ಯ ಶಾಸಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಮಂತ್ರಗೌಡರ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲಿ ಊರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಂಬುದಾಗಿ ಕವಿ ಪಂಜೆ ಮಂಗೇಶರಾಯರಿಂದ ಹೊಗಳಿಸಿಕೊಂಡ ಈ ಕೊಡಗು ಕವಿ ಮನಸ್ಸುಗಳ ಆಕರ್ಷಣೀಯ ತಾಣವಷ್ಟೇ ಅಲ್ಲ, ಕರ್ನಾಟಕದ ಅತಿ ಸುಂದರ ನಿಸರ್ಗ ಬೀಡು ಹೌದು. ಈ ಸುಂದರ ನಿಸರ್ಗ ಬೀಡಿನಲ್ಲಿ ನೆಲೆಸಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳು ಹಾಗೂ ಬೋಧನಾ ಆಸ್ಪತ್ರೆಯಲ್ಲಿ ಕೊಡಗಿನ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗೆ ಮತ್ತು ಇಲ್ಲಿನ ಜನತೆಯ ದಶಕಗಳ ಬೇಡಿಕೆಗೆ ಸ್ಪಂದಿಸಿ ಇಂದು MRI ಸ್ಕ್ಯಾನಿಂಗ್ ಉಪಕರಣದ ಉದ್ಘಾಟನೆ ಹಾಗೂ ಲೋಕಾರ್ಪಣಾ ಕಾರ್ಯಕ್ರಮದ ಶುಭಾರಂಭವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ಶ್ರೀಮತಿ ಚಿತ್ರವತಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಭೀಷ್ಟವರದ ಶ್ರೀ ಮಹಾಗಣಪತಿ, ಅಭೀಷ್ಟವರದ ಶ್ರೀ ಮಹಾಗಣಪತಿ, ಆಗಮ ವೇದಾಂತರಹಿತ ಪದೇ, ಅಭೀಷ್ಟವರದ ಶ್ರೀ ಮಹಾಗಣಪತಿ. ಕವೀಂದ್ರ ರವಿ ವಿನುತ, ಕವೀಂದ್ರ ರವಿ ವಿನುತ, ಕನಕಮಯ ದಿವ್ಯ, ಕವೀಂದ್ರ ರವಿ ವಿನುತ, ಕನಕಮಯ ದಿವ್ಯ, ಚರಣ ಕಮಲ ಮುನ ನಾಮಿತೆ ನೀ ದಿವ್ಯ, ಅಭೀಷ್ಟ ವರದ ಶ್ರೀ ಮಹಾಗಣಪತಿ. ಮುಕ್ತಿ ಮಾರ್ಗಮುನ ಕೋಮುದಟಿ ದೈವ ಮೋಲಿ ಶಕ್ತಿ ತು ಮೂಲತು ಭಕ್ತರು ಕೋವಾನಿಧಿ ಸಿದ್ಧಿ ಬುದ್ಧಿ ವರ, ಸಿದ್ಧಿ ಬುದ್ಧಿ ವರ, ಫಲಮೂಲ ಸಂಗಿನ ಸಿದ್ಧಿ ಬುದ್ಧಿ ವರ, ಫಲಮೂಲ ಸಂಗಿನ ಸದ್ಗುರು ಶ್ರೀ ತ್ಯಾಗರಾಜ ವಿನುತ, ಸದ್ಗುರು ಶ್ರೀ ತ್ಯಾಗರಾಜ ವಿನುತ, ಅಭೀಷ್ಟ ವರದ ಶ್ರೀ ಮಹಾಗಣಪತಿ, ಆಗಮ ವೇದಾಂತರಹಿತ ಪದೇ, ಅಭೀಷ್ಟ ವರದ ಶ್ರೀ ಮಹಾಗಣಪತಿ. ನೋಡಿ ಉದ್ದಾರ ಮಾಡಿ ಮತ್ತೆ ಕಾಣಿಸ್ತಾ ಇಲ್ಲ ಅವ್ರು ಕ್ಯಾಮರಾ ಇಟ್ಟಂತ ಸರ್. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರುಗಳು, ಸನ್ಮಾನ್ಯ ಶಾಸಕರುಗಳು, ಗಣ್ಯರು, ಅತಿಥಿಗಳು ಇಲ್ಲಿ ಆಗಮಿಸಿರುತ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಇತರ ಗಣ್ಯರನ್ನು, ನೆರೆದಿರುವಂತಹ ಸರ್ವರನ್ನು ಸ್ವಾಗತಿಸಲು ಹಾಗೂ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನಾಡಲು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯ ಡೀನ್ ಹಾಗೂ ನಿರ್ದೇಶಕರಾದಂತಹ ಡಾಕ್ಟರ್ ವಿಶಾಲ್ ಕುಮಾರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. MRI ಘಟಕವನ್ನು ಉದ್ಘಾಟಿಸಿದ ಸನ್ಮಾನ್ಯ ವೈದ್ಯಕೀಯ ಮತ್ತು ಕೌಶಲಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಅವರನ್ನು ವಿಸ್ತೃತವಾಗಿ ನಾನು ಸ್ವಾಗತಿಸುತ್ತೇನೆ. ಇಂದಿನ ನಮ್ಮ ಮಡಿಕೇರಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಆಗಮಿಸಿರುವ ಶ್ರೀ KS ಮನ್ನಣ್ಣವರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು, ಗ್ರಾಜ್ಯುಯೇಟ್ಸ್ ವಿಧಾನಸಭಾ ಕ್ಷೇತ್ರ ಇವರಿಗೆ ಸ್ವಾಗತವನ್ನು
ಯದುವೀರ್ ಕೃಷ್ಣದತ್ತ ಜಾಮರಾಜ ಒಡೆಯರ್ ಸನ್ಮಾನ್ಯ ಸಂಸದರು ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರ ಇವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಶ್ರೀ ಸಿದ್ದಾರೂಢಪ್ಪನವರು ಸನ್ಮಾನ್ಯ ಶಾಸಕರು ವಿಧಾನಸಭಾ ವಿಧಾನ ಪರಿಷತ್ ಇವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಭೋಜೇಗೌಡ ಅವರು ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅವರ ಅನುಪಸ್ಥಿತಿಯಲ್ಲಿ ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೈದೇಶಿಕ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ಮೊಹಮ್ಮದ್ ಮುಸಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಅಪರ ಜಿಲ್ಲಾಧಿಕಾರಿಯಾದ ಐಶ್ವರ್ಯ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ. ಶ್ರೀ ಧರ್ಮಜ ಉತ್ತಪ್ಪರ ಅವರು ಜಿಲ್ಲಾ ಮಾಜಿ ಅಧ್ಯಕ್ಷರು, ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮುಖ್ಯ ಅತಿಥಿಗಳು, ನಗರಸಭಾ ಸದಸ್ಯರು, ಮಾಜಿ MLCಯವರಾದ ವೀಣಾಚಾರ್ಯವರು ಹಾಗೂ ಇತರ ಗಣ್ಯರು, ಮಾಧ್ಯಮದವರು ಎಲ್ಲರಿಗೂ ಸ್ವಾಗತವನ್ನು. ನಗರಸಭಾ ಸದಸ್ಯರು ಅವರಿಗೂ ಸ್ವಾಗತ. ಇಂದು ನಮ್ಮ ಮಾನ್ಯ ಸಚಿವರು MRI ಸ್ಕ್ಯಾನಿಂಗ್ ಉಪಕರಣದ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಇದರಿಂದ ಈ ನಮ್ಮ ಕೊಡಗು ಜಿಲ್ಲೆಯ ಬಹುದಿನಗಳ ಬೇಡಿಕೆ ಆಗಿತ್ತು. ಕೊಡಗು ಜಿಲ್ಲೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿ 10,70,00,000 ಮೌಲ್ಯದ MRI ಸ್ಕ್ಯಾನಿಂಗ್ ಉಪಕರಣ ಅಭಿವೃದ್ಧಿಗೊಳಿಸಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ MRI ಉಪಕರಣ ಲಭ್ಯವಿರುವುದಿಲ್ಲ, ಅಥವಾ ಖಾಸಗಿ ಅಥವಾ ಬೇರೆ ಯಾವುದೇ ಎಲ್ಲ ತೊಂದರೆಗಳಿಗೆ ನಮ್ಮ ರೋಗಿಗಳು ಮೈಸೂರು ಅಥವಾ ಮಂಗಳೂರು ಇಂಥ ಜಿಲ್ಲೆಗಳನ್ನು ಅವಲಂಬಿಸಬೇಕಾಗಿತ್ತು. ಈ ನಮ್ಮ ಆಸ್ಪತ್ರೆಯ ಅತ್ಯಾಧುನಿಕವಾದ MRI ಉಪಕರಣಗಳನ್ನು ಸರ್ಕಾರದ ವತಿಯಿಂದ ಪುನರಾವರ್ತಿಸಲಾಗಿದೆ. ಇದರಿಂದಾಗಿ ಆಸ್ಪತ್ರೆ ಬರುವ ರೋಗಿಗಳಿಗೆ ಇಲ್ಲಿ ಅಗತ್ಯ ಇರುವ ಸ್ಕ್ಯಾನಿಂಗ್ಗಳನ್ನು ಮಾಡಬಹುದಾಗಿರುವುದರಿಂದ ಪರೀಕ್ಷಾ ವರದಿಗಳನ್ನು ಅನುಸರಿಸಿ ಹಾಗೂ ಅಗತ್ಯ ಹೆಚ್ಚಿನ ಚಿಕಿತ್ಸೆಗಳನ್ನು ಇಲ್ಲಿಯೇ ಒದಗಿಸಬಹುದಾಗುತ್ತದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಹಣ ವ್ಯಯ ತಪ್ಪಿಸಿದಂತಾಗುತ್ತದೆ. ರೇಡಿಯಾಲಜಿ ವಿಭಾಗದಲ್ಲಿ ವರದಿಗಳನ್ನು ಮಾಡುವ ತಜ್ಞ ವೈದ್ಯರ ಕೊರತೆ ಹಿನ್ನೆಲೆಯಲ್ಲಿ ಟೆಲಿರೇಡಿಯಾಲಜಿ ವಿಧಾನದ ಮೂಲಕ ವರದಿಯನ್ನು ಒದಗಿಸುವ ಟೆಂಡರ್ ಪ್ರಕ್ರಿಯೆಯನ್ನು ಜಾರಿಗೊಳಿಸಲಾಗಿದೆ. ಸದ್ಯದಲ್ಲಿ ಇದೆಲ್ಲ ಸಂಪೂರ್ಣವಾಗಿದೆ. ಈ MRIನ ಉಪಯೋಗ ಏನಂದ್ರೆ, ಅವರಿಗೆ ಬರುವ ಪೇಷಂಟ್ಗಳಿಗೆ ರೇಡಿಯೇಷನ್ ಇಫೆಕ್ಟ್ ಇರುವುದಿಲ್ಲ. ಎಕ್ಸ್ರೇ ಅಥವಾ ಸಿಟಿಯಲ್ಲಿ ಇರುವ ರೇಡಿಯೇಷನ್ ಇಫೆಕ್ಟ್ ಅದ್ರಲ್ಲಿ ಇರುವುದಿಲ್ಲ. ಇವನ್ ಗರ್ಭಿಣಿಯರಿಗೂ ಇದು ಸೇಫ್ ಆಗಿರ್ತದೆ MRI. ಮತ್ತೆ ಈ ಸ್ಟ್ರೋಕ್ ಅಂತೀರ, ಪಾರ್ಶ್ವ ಅಂತೀರ, ಅದನ್ನು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಬಹುದು. ಇತರ ನ್ಯೂರಲಾಜಿಕಲ್ ಕಾಸ್ಗಳನ್ನು ಕಂಡೀಷನ್ಗಳನ್ನು ಬೇಗನೆ ಪತ್ತೆ ಹಚ್ಚಬಹುದು. ಈ ಸಾಮಾನ್ಯವಾಗಿ ಜನರಿಗೆ ಕಾಡುವಂತ ಬೆನ್ನು ನೋವು, ಡಿಸ್ಕ್ ಪ್ರಾಬ್ಲಮ್, ಸ್ಪೈನಲ್ ಪ್ರಾಬ್ಲಮ್, ಇದರಿಂದ ಬೇಗ ತುರ್ತಾಗಿ ಇದರಿಂದ ನಾವು ಇನ್ವೆಸ್ಟಿಗೇಟ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್, ಅಂದ್ರೆ ಕ್ಯಾನ್ಸರ್ ಬರುವಂತ ಸಂಭವ ಇದ್ರೆ ಇದನ್ನು ಬೇಗನೆ ಫೈಂಡ್ ಔಟ್ ಮಾಡಿ ಡಯಾಗ್ನೋಸ್ ಮಾಡಬಹುದು. ನಮಸ್ಕಾರ. ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ನೀಡಿರುವಂತಹ MRI ಸ್ಕ್ಯಾನರ್ ಈ ಉದ್ಘಾಟನಾ ಮತ್ತು ಲೋಕಾರ್ಪಣಾ ಸಮಾರಂಭಕ್ಕೆ ಆಗಮಿಸಿ ಉಪಸ್ಥಿತರಿರುವಂತಹ ರಾಜ್ಯ ಸರ್ಕಾರದ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶ್ರೀ ಶರತ್ ಪ್ರಕಾಶ್ ಪಾಟೀಲ್ ಅವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಮುತ್ತಗೌಡ ಅವರೇ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ
ಕೊಡಗು ಜಿಲ್ಲೆಯ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಗೌರವದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಧರ್ಮಜ ಸಂಸ್ಥೆಯ ರಿಜಿಸ್ಟ್ರಾರ್ ಆಗಿರುವಂತಹ ಡಾಕ್ಟರ್ ವಿಶಾಲ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ವೀಣಾಚೇನ್ ಅವರೇ, ಚಂದ್ರಕಲಾ ಅವರೇ, ಮಂಗಲಕುಮಾರ್ ಅವರೇ, ಉಮೇಶ್ ಅವರೇ, ಹಿರಿಯ ವಕೀಲರಾದಂತಹ ಚಂದ್ರಮೌಳಿ ಅವರೇ, ರಮಾನಾಥ್ ಅವರೇ, ಎಲ್ಲ ವೈದ್ಯರೇ, ವಿದ್ಯಾರ್ಥಿಗಳೇ, ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಬಹಳ ಹೆಮ್ಮೆ ಹಾಗೂ ಸಂತೋಷದ ದಿನ. ಕೊಡಗು ಜಿಲ್ಲೆಗೆ ಮೊದಲನೆಯ MRI ಸ್ಕ್ಯಾನರ್ ಅನ್ನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದರ ಉದ್ಘಾಟನೆ ಕೂಡ ಗೌರವಿತ ಸಚಿವರು ಇವತ್ತು ನೆರವೇರಿಸಿದ್ದಾರೆ. ಸಮಸ್ತ ನಾಡಿನ ಜನತೆಯ ಪರವಾಗಿ ನಾನು ಗೌರವಿತ ಸಚಿವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ, ಹಾಗೆ ಅಭಿನಂದನೆ ಕೂಡ. ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಎರಡೂ ಜೊತೆಗೆ ಕೈ ಜೋಡಿಸಿ ರಾಜ್ಯ ಸರ್ಕಾರ ನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ಉತ್ತೇಜನವನ್ನು ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು ಅಂತ ಹೇಳುವಂತ ನಿರ್ಣಯವನ್ನ ನಮ್ಮ ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಪಾಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ. ರಾಜ್ಯಾದ್ಯಂತ ಇವತ್ತು ಪ್ರವಾಸವನ್ನು ಮಾಡ್ತಾ ನಮ್ಮ ಸಚಿವರು ಕೂಡ ವೈದ್ಯಕೀಯ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ಉತ್ತೇಜನವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರ ಕೂಡ ಅದೇ ರೀತಿ ಬಹಳ ಬದ್ಧತೆಯಿಂದ ಈ ಕ್ಷೇತ್ರವನ್ನ ಮೇಲೆತ್ತಬೇಕು ಅಂತ ಹೇಳುವಂಥದ್ದು ಶ್ರಮಿಸ್ತಾ ಇದೆ, ನೀತಿಗಳನ್ನ ಕೂಡ ರೂಪಿಸ್ತಾ ಇದೆ. ನಮಗೆ ಬಹುಶಃ ಆರೋಗ್ಯಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ದೇಶದಲ್ಲಿ. ನಮ್ಮ ಬಜೆಟ್ ಅನ್ನು ಕೂಡ ಹೆಚ್ಚು ಅನುದಾನವನ್ನ ಈ ಕ್ಷೇತ್ರಕ್ಕೆ ಮೀಸಲಿಡಬೇಕು ಅಂತ ಹೇಳಿ ತೀರ್ಮಾನಗಳನ್ನು ಕೂಡ ಸರ್ಕಾರ ತಗೊಂಡಿದ್ದಾರೆ. ತಾವೆಲ್ಲ ಕೂಡ ಕೋವಿಡ್ ಮಹಾಮಾರಿ ಬಂದಾಗ ಈ ಎರಡು ಇಲಾಖೆಗಳ ಸಿಬ್ಬಂದಿಗಳು ಮತ್ತು ವೈದ್ಯರು, ನರ್ಸ್ಗಳು ಇವರೇ ಸೇರಿ ನಮ್ಮನ್ನೆಲ್ಲ ಕೂಡ ರಕ್ಷಣೆ ಮಾಡಬೇಕು ಕೆಲಸ ಮಾಡಿ. ಅದರಿಂದ ಅದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೆಚ್ಚು ಒತ್ತು ಕೊಡಬೇಕು ಆರೋಗ್ಯ ಕ್ಷೇತ್ರಕ್ಕೆ. ಆರೋಗ್ಯ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟರೆ ವೈದ್ಯಕೀಯ ಶಿಕ್ಷಣ ಇಲ್ಲದೆ ಸಾಧ್ಯ ಇಲ್ಲ. ಅದರಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಮತ್ತು ಆ ಕ್ಷೇತ್ರದಲ್ಲಿ ಆಗಬೇಕಾಗಿರುವ ಪ್ರಗತಿಗಳು, ಅಭಿವೃದ್ಧಿಗೆ ಒತ್ತನ್ನು ಕೊಡಲೇಬೇಕಾಗುತ್ತೆ. ಆ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ, ಮುಂದೂ ಕೂಡ ಇನ್ನಷ್ಟು ಮಾಡ್ತದೆ ಅಂತ ಹೇಳುವಂತ ಒಂದು ಭರವಸೆ ಹಾಗೂ ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ. ನಮ್ಮ ಸಚಿವರು ಕೂಡ ಬಹಳ ಹೆಚ್ಚು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಶ್ರಮಿಸ್ತಾ ಇದ್ದಾರೆ. ಒಂದು ದಿವಸ ಕೂಡ ಅವರು ವ್ಯರ್ಥ ಮಾಡಿದೆ. ಅವರ ಸಂಪೂರ್ಣವಾದಂತಹ ಸಮಯವನ್ನ ಈ ಇಲಾಖೆಯ ಅಭಿವೃದ್ಧಿಗೋಸ್ಕರ, ಇಲಾಖೆಯಿಂದ ಆಗುವಂತಹ ಜನರಿಗೆ ಲಾಭ ಆಗುವಂತಹ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಇನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಬಹಳಷ್ಟು ಪ್ರಗತಿಯನ್ನ ನಾವು ಈ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಕಾಣ್ತೀವಿ. ಅದರ ಬಗ್ಗೆ ತಮಗೆ ಯಾರು ಕೂಡ ಸಂಶಯ ಬೇಡ. ಇವತ್ತು CT ಸ್ಕ್ಯಾನರ್ ಕೂಡ ನಾವು ಮೊನ್ನೆ ಕಳೆದ ತಿಂಗಳು ಸಹ ಬಂದಾಗ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು MRI ಸ್ಕ್ಯಾನರ್ ಮಾಡಿದ್ದಾರೆ. ಹಾಗೆ ಹಲವಾರು ನಮ್ಮ ಬೇಡಿಕೆಗಳು ಕೂಡ ಇದೆ. ಇಲ್ಲಿಯ ಸ್ಥಳೀಯ ಶಾಸಕರಾದಂತಹ ಮಂತರಗೌಡ ಕೂಡ ಒಬ್ಬ ವೈದ್ಯರು. ಅದರಿಂದ ಅವ್ರಿಗೆ ತಮ್ಮ ಬಗ್ಗೆ ಬಹಳ ಹೆಚ್ಚು ಕಾಳಜಿ ಇದೆ. ವೈದ್ಯರ ಬಗ್ಗೆ, ವೈದ್ಯಕೀಯ ಕ್ಷೇತ್ರದ ಬಗ್ಗೆ, ಶಿಕ್ಷಣ ಬಗ್ಗೆ ಎಲ್ಲದರ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಅವರು ಕೂಡ ಬಹಳ ಒತ್ತನ್ನು ಕೊಟ್ಟು ಮನವಿ ಮತ್ತು ಒತ್ತಾಯಗಳನ್ನು ಮಾಡಿ ನಮ್ಮ ಜಿಲ್ಲೆಗೆ ಮತ್ತು ಮಡಿಕೇರಿ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವಂತದ್ದು ಇಲ್ಲಿಯ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳುವಂತಹ ವಿಶ್ವಾಸ ಕೂಡ ನಮಗೆಲ್ಲರಿಗಿದೆ. ಆ ರೀತಿಯಾದಂತಹ ಇನ್ನಷ್ಟು ಪ್ರಗತಿ, ಅಭಿವೃದ್ಧಿ ಈ ಎರಡೂ ಕ್ಷೇತ್ರಗಳಲ್ಲಿ ನಾವು ಕಾಣಬೇಕಿದೆ. ಆ ಕೆಲಸಗಳು ಮುಂದಿನ ದಿವಸದಲ್ಲಿ ಆಗುತ್ತೆ ಅಂತ ಹೇಳುವಂತಹ ಪೂರ್ಣ ನಂಬಿಕೆ, ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ನನಗೂ ವಂದಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸಿ, ಎಲ್ಲರಿಗೂ ವಂದಿಸಿ ಮೊಹಮ್ಮದ್ ಬೋಸಿನ್ ಸರ್ ಅವರು ಆಗಮಿಸಿರುತ್ತಾರೆ. ಇವರು ಕೂಡ ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.
ನಮ್ಮ ವ್ಯಕ್ತಿ ಶಿಕ್ಷಣ ಇಲಾಖೆ ಕೊಡಗು ವ್ಯಕ್ತಿ ವಿಜ್ಞಾನ ಸಂಸ್ಥೆ ಮಡಿಕೇರಿ ಕೊಡಗು MRI ಸ್ಕ್ಯಾನಿಂಗ್ ಉಪಕರಣಗಳ ಉದ್ಘಾಟನೆ ಮತ್ತು ಸ್ಥಾಪನೆಯಲ್ಲಿ ಉದ್ಘಾಟಕರಾಗಿ ಸನ್ಮಾನ ರಾಜ್ಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾನ ಶ್ರೀ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರಿಗೆ ಈ ಕ್ಷೇತ್ರ ಯುವ ಮತ್ತು ಉತ್ಸಾಹಿ ಶಾಸಕರಾದ ಡಾಕ್ಟರ್ ಮಂತ್ರಿಗೌಡ ಅವರೇ ಸನ್ಮಾನ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಮತ್ತು ಶಾಸಕರು ಪೊನ್ನಣ್ಣ ಅವರೇ ಡಾಕ್ಟರ್ ವಿಶಾಲ್ ಅವರೇ ಯಶ್ವರ ಅವರೇ ಮತ್ತು ಇಲ್ಲಿ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳೇ ಡಾಕ್ಟರ್ಸ್ ಬಂದವರೇ ಮತ್ತು ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳೇ ಇವತ್ತು ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಈಗ ಇವತ್ತು ಕೊಡಗು ಕ್ಷೇತ್ರದಲ್ಲಿ ಒಂದು ಡಿಫಿಕಲ್ಟ್ ಪ್ರದೇಶದಲ್ಲಿ ನಾವು ಹೇಳ್ತೀವಿ. ಇವತ್ತು MRI ಸ್ಕ್ಯಾನ್ ಜಿಲ್ಲೆ 30 ಪಟ್ಟು MRI ಸ್ಕ್ಯಾನಿಂಗ್ ಉದ್ಘಾಟನೆ ಆಗಿದೆ, ಬಹಳ ಸಂತೋಷದ ವಿಷಯ. ಬಟ್ ಈ ನಿಟ್ಟಿನಲ್ಲಿ ನಾವು ನಮ್ಮ DN ಮತ್ತು ಸಿಬ್ಬಂದಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಂದ್ರೆ ನಾವು ಆಲ್ಮೋಸ್ಟ್ 11 ಕೋಟಿನಲ್ಲಿ ಇದು ವೈದ್ಯಕೀಯ ಉಪಕರಣಗಳು ಕೊಟ್ಟಿದ್ದೀವಿ, ಅದು ಸರಿಯಾಗಿ ಸದುಪಯೋಗ ಆಗಬೇಕಂತೆ ಮತ್ತು ಅಕ್ಕಪಕ್ಕ ಜಿಲ್ಲೆಯಲ್ಲಿ ಯಾಕಂದ್ರೆ ಬಹಳ ದೂರದಿಂದ ಕೂಡ ಜನ ಇಲ್ಲಿ ರೋಗಿಗಳು ಬರ್ತಾ ಇದ್ದಾರೆ, ನಮಗೆ ಸಂತೋಷ. ಬಟ್ ಇನ್ನೂ ಹೆಚ್ಚಾಗಿ ಇದರಲ್ಲಿ ಸದುಪಯೋಗ ಆಗಬೇಕಂತೆ ಅದು ಆಶಯ ಇದೆ. ಇನ್ನು ಬಹಳಷ್ಟು ಕೊಡಗು ಮೆಡಿಕಲ್ ಕಾಲೇಜು ಮಡಿಕೇರಿ ಆಸ್ಪತ್ರೆಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಕ್ರಿಟಿಕಲ್ ಕೇರ್ ಬ್ಲಾಕ್ ಈಗಾಗಲೇ 30 ಕೋಟಿನಲ್ಲಿ ಬರ್ತಾ ಇದೆ, ಅಲ್ಲಿ ಸ್ವಲ್ಪ ಕಾನೂನು ತೊಡಕೆ ಇದೆ, ಅದು ಕೂಡ ನಾವು ಸ್ಥಳೀಯವಾಗಿ ಮತ್ತು ರಾಜ್ಯ ಸರ್ಕಾರದ ಸಮನ್ವಯದಿಂದ ಅದು ಕೂಡ ನಾವು ಪರಿಹಾರ ಮಾಡಲಿಕ್ಕೆ ಬೇಗನೆ ಕೆಲಸ ಕಂಪ್ಲೀಟ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಇದೆ ಮತ್ತು ಕ್ರಿಟಿಕಲ್ ಕೇರ್ ಬ್ಲಾಕ್ ಬಂದ್ರೆ ಇನ್ನೂ ನಮ್ಮ ಎಲ್ಲ ಕೊಡಗು ವಾಸಿಗಳಿಗೆ ಅನುಕೂಲ ಆಗ್ತದೆ. ಈ ರೀತಿ ಮಾಡ್ತೀವಿ. ಮತ್ತು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಹಳೆ IBA ಇದೆ, ಅದರಲ್ಲಿ ಸ್ವಲ್ಪ ಹೋಸ್ಟೆಲ್ ಕೆಲಸ ನಾವು ತಗೊಳ್ಬಹುದು. ಅದು ಲೋಕೋಪಯೋಗಿ ಇಲಾಖೆಯಿಂದ ನಾವು ವಿಚಾರಣೆ ಮಾಡಿ ಅದು ಆಸ್ಪತ್ರೆಗೆ ವರ್ಷ ಬಂದ್ರೆ ಫಾರ್ ಯೂಸ್ ಫಾರ್ ದಿಸ್ ಡಿಸ್ಟ್ರಿಕ್ಟ್. ಸೊ ಇದರಲ್ಲಿ ಬೇರೆ ಏನು ಕೆಲಸ ಇದೆ, ನಮ್ಮ ರಾಜ್ಯ ಸರ್ಕಾರ ಈ ಬಹಳಷ್ಟು ತಮಗೆ ಗೊತ್ತಿರಬೇಕಂದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ನಮಗೆ ಏನು ಯೋಚನೆ ಹಣ ಬರ್ತದೆ ಅದು ಸರಿಯಾಗಿ ಟೈಮಲ್ಲಿ ಉಪಯೋಗ ಮಾಡಲಿಕ್ಕೆ ಆಗಬೇಕು. ಬಟ್ ನಮ್ಮ ವ್ಯಕ್ತಿ ಶಿಕ್ಷಣ ಇಲಾಖೆಯಲ್ಲಿ ನಮ್ಗೆ ಏನು ಆನ್ಯುವಲ್ ಡೆವಲಪ್ಮೆಂಟ್ ಬಾಕ್ಸ್ ಇದೆ, ಈಗಾಗಲೇ ನಾವು 100% ಖರ್ಚು ಮಾಡಿದ್ದೀವಿ. ಇನ್ನೂ ನಮಗೆ ಹೆಚ್ಚಿನ ಹಣಕಾಸನ್ನ ಕೊಡ್ತೇವೆ. ಬಟ್ ನಮ್ಮ ಪುನಃ ಅವರು ಮತ್ತು ಮಂತ್ರಿಗಳು ಸ್ವಲ್ಪ ಇನ್ನೂ ಹೆಚ್ಚಾಗಿ ಈ ಸರ್ಕಾರದಲ್ಲಿ ಸ್ವಲ್ಪ ಇನ್ನೂ ತಂದು ಇಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಆಗಬೇಕಂತೆ ಮತ್ತು ಸೊಸೈಟಿ ಆಸ್ಪತ್ರೆ ಆಗಬೇಕಂತೆ ನಮ್ಮದು ರಾಜ್ಯ ಸರ್ಕಾರದ ಆಶಯ ಇದೆ. ಸೊ ಆ ಪ್ರಕಾರ ರಾಜ್ಯ ಸರ್ಕಾರದಿಂದ ಮತ್ತು ಸಚಿವರಿಂದ ಇಲಾಖೆಯಿಂದ ಅದು ಕೊಡಗುಗೆ ಏನೇನು ವ್ಯವಸ್ಥೆ ಮಾಡಬೇಕಂತೆ ನಾವು ಇಲಾಖೆ ಬಂದಿದ್ದೀವಿ. ಹಣಕಾಸು ತೊಂದರೆ ಇರ್ಬೋದು, ಬಟ್ ಹಂತವಾಗಿ ನಾವೆಲ್ಲ ಅಭಿವೃದ್ಧಿ ಕೆಲಸ ನಾವು ತಗೊಳ್ಳಿಕ್ಕೆ ರೆಡಿ ಇದೆ ಅಷ್ಟೇ ಹೇಳಿ ಇವತ್ತು ಬಂದು ತಮಗೆ ಮಾತಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾರೆ. ಈ ನಮ್ಮ ಸಂಸ್ಥೆಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಭರವಸೆಯನ್ನು ನೀಡುತ್ತಾ ಒಂದೆರಡು ಮಾತುಗಳನ್ನು ಆಶ್ವಾಸನೆಯ ಮಾತುಗಳನ್ನು ನೀಡಿದ್ದಾರೆ. ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಡಾಕ್ಟರ್ ಮಂತ್ರಿಗೌಡ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಇವರು ತುಂಬಾ ಮುತುವರ್ಜಿ ವಹಿಸಿ ನಮ್ಮ ಈ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಎಲ್ಲ ಅವಶ್ಯಕತೆಗಳಿಗೆ ಸ್ಪಂದಿಸುವವರು. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಹೋಗೊಟ್ಟು ಅದಕ್ಕೆ ಬೇಕಾದ ಪರಿಹಾರವನ್ನು ನೀಡುವಂತಹ ವ್ಯಕ್ತಿಯಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ನೂತನವಾಗಿ ನಮ್ಮ ಡಿಸ್ಟ್ರಿಕ್ಟಿನ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ನಮ್ಮ ನೂತನವಾಗಿ MRI ಫೆಸಿಲಿಟೀಸ್ ನ ಇವತ್ತು ಬಂದು ನಮಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡದಂತ ನಮ್ಮ ನಾಯಕರಾದಂತಹ ಹಾಗೂ ವೈದಿಕರಾದಂತಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಸರ್ ಅವರೇ, ಸ್ನೇಹಿತರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಸರ್ ಅವರೇ, ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಮೋಸಿನ್ ಸರ್ ಅವರೇ, ADC ಅವರಾದಂತಹ ಐಶ್ವರ್ಯ ಮೇಡಮ್ ಅವರೇ, ಸಂಸ್ಥೆಯ ಡೀನ್ ಆದಂತಹ ಡಾಕ್ಟರ್ ವಿಶಾಲ್ ಅವರೇ, ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಧರ್ಮಜನ್ ಅವರೇ, ಇಲ್ಲಿ ಸೇರಿದಂತಹ ಎಲ್ಲ ಹಿರಿಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ವೀಣಾ ಮೇಡಮ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಚಂದ್ರಕಲಾ ಮೇಡಮ್ ಅವರೇ, ಹಿರಿಯ ವಿಕಲರಾದಂತಹ ಚಂದ್ರಮೌಳಿ ಸರ್ ಅವರೇ, ಎಲ್ಲ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು, ಮಾಜಿ ಹಾಲಿ ಅಧ್ಯಕ್ಷರುಗಳು, ಸದಸ್ಯರುಗಳು,
ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ನಮ್ಮ ಕುಲಬಂಧುಗಳು ಹೇಳೋದಂತೂ ತಪ್ಪೇನಿಲ್ಲ. ನಮ್ಮೆಲ್ಲ ಡಾಕ್ಟರ್ಗಳು, ನಮ್ಮೆಲ್ಲ ಸ್ನೇಹಿತರುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಹಲವಾರು ಬೆಂಗಳೂರಿನ ಟ್ರಿಪ್ ಮಾಡ್ಕೊಂಡು ಬಂದು 20-30 ಓಡಾಟ ಮಾಡ್ಕೊಂಡಿದ್ದಂತ ನಮ್ಮ ಇಲಾಖೆಯ ಎಲ್ಲ ಸ್ಥಳೀಯ ಸಿಬ್ಬಂದಿಗಳೇ, ನಿಮ್ಮಿಂದಲೇ ಸಾಧ್ಯ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿದಂಗೆ MRI ಮಿಷಿನ್ ಅಲ್ಲಿ ಏನು ಲಾಭ ಇದೆ ಅಂತಂದ್ರೆ ಇಟ್ ಗಿವ್ಸ್ ಯು ರೇಡಿಯೇಷನ್ ಫ್ರೀ ಸ್ಕ್ಯಾನಿಂಗ್. ಅದರಲ್ಲಂತೂ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಟೆಕ್ನಿಕಲ್ ಡೀಟೇಲ್ಸ್ ಜಾಸ್ತಿ ಹೋದ್ರೆ ಇನ್ನೊಂದ್ಸರಿ ಪಾಠ ಅನ್ಕೋಬಹುದು. ಮತ್ತೆ ಇಲ್ಲಿ ಪಾಠನೂ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಸರ್ಕಾರದ ಪರಗೂ ಮಾತಾಡಬೇಕು. ಯಾಕಂದ್ರೆ ವರ್ಡ್ ಆಫ್ ಮೌತ್ ಮುಖಾಂತರ ನಮಗೆ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು. MRI is completely safe either in pregnancy, not only in pregnancy but also in cases where minute details of stroke patients irbodu, tumor TNM staging ಅಲ್ಲಿ for staging of tumors ಅಂತ ಇರಬಹುದು, ಹಲವಾರು ವಿಚಾರದಲ್ಲಿ ಮಸಲ್ ಇರಬಹುದು, ಆರ್ಥೋಪೆಡಿಕ್ಸ್ ಇರಬಹುದು, ಹಲವಾರು ವಿಚಾರದಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಇಟ್ ಇಸ್ ವೆರಿ ಎಕ್ಸ್ಟೆನ್ಸಿವ್, ನ್ಯೂರಾಲಜಿಲಿ ವೆರಿ ಎಕ್ಸ್ಟೆನ್ಸಿವ್. ನಾನು ಲಾಸ್ಟ್ 2016 ಅಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಪ್ರಾಕ್ಟಿಸಿಂಗ್ ರೇಡಿಯಾಲಜಿಸ್ಟ್. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಇರ್ತಾರೆ, he also became a ಜಿಲ್ಲಾ ಪಂಚಾಯತ್ ಮೆಂಬರ್, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ. ಅವರು ಡರ್ಮಟಾಲಜಿಸ್ಟ್ ಆದ್ರು, ಐ ಆಮ್ ರೇಡಿಯಾಲಜಿಸ್ಟ್ ಆಗಿ ಅವ್ರ ದಾರಿಯಲ್ಲಿ ಬರ್ತಾ ಇದೀವಿ. ಅವ್ರಿಗೋಸ್ಕರ ನೀವು ಹೇಳಿದಂಗೆ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಲ್ ಆರ್ ಡಾಕ್ಟರ್ಸ್. ಅಂದ್ರೆ ನಾಟ್ ಓನ್ಲಿ ಇನ್ ದ ಪ್ರೊಫೆಷನಲ್ ಫೀಲ್ಡ್, ಆಲ್ಸೋ ಇನ್ ದ ಪೊಲಿಟಿಕಲ್ ಫೀಲ್ಡ್ ಗೆ ನೀವು ಒಬ್ರು ನಮಗೆ ಇನ್ಸ್ಪೈರ್ ಮಾಡುವಂತ ವ್ಯಕ್ತಿ ಆಗಿರೋದ್ರಿಂದ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯುವರ್ ಹೆಲ್ಪ್ ಫಾರ್ ಅವರ್ ಡಿಪಾರ್ಟ್ಮೆಂಟ್ ಸರ್. ಅದೇ ರೀತಿ ನನ್ನೊಂದು ಸಲಹೆ ಏನಂತಂದ್ರೆ, ಇದರ ಅವಕಾಶದಲ್ಲಿ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ವಿ ಶುಡ್ ನಾಟ್ ಥಿಂಕ್ ಇಟ್ ಪೊಲಿಟಿಕಲ್ ಅನುಕೂಲ ಬೇರೆ, ಬಟ್ ಈ ಸೇವೆಗಳು ಆದಷ್ಟು ಬೇಗ ನಾವು ಸಾರ್ವಜನಿಕ ತಲುಪಿಸೋಕೆ ನಮ್ಮ ಜವಾಬ್ದಾರಿ ಇದೆ. ನೀವು ಹೇಳಿದಂಗೆ MRI ನಾವು ಮೈಸೂರಿಗೆ ಹೋಗಬೇಕಾಗಿತ್ತು, ಮಂಗಳೂರಿಗೆ ಹೋಗಬೇಕಾಗಿತ್ತು, ಇಲ್ಲಾಂದ್ರೆ ಸೂರ್ಯ ಮೆಡಿಕಲ್ ಕಾಲೇಜ್ ಹೋಗಬೇಕಾಗಿತ್ತು. ಆ ಟ್ರಾವೆಲ್ ಟೈಮಲ್ಲಿ ಲಾಟ್ಸ್ ಆಫ್ ಇಶ್ಯೂಸ್ ಕ್ಯಾನ್ ಹ್ಯಾಪನ್. ನೀವು ಹೇಳಿದಂಗೆ ಸ್ಟ್ರೋಕ್ ಪೇಷಂಟ್ಸ್ ಅಲ್ಲಿ ಆ ಗೋಲ್ಡನ್ ಪೀರಿಯಡ್ ಅಂತ ಏನಿರ್ತದೆ 20 to 30 minutes at least flare imaging or different types of images irodrinda you can detect so many issues at a very nascent stage. Adakoskara treatment also can be initiated much faster than other things. Namma drushike CT machine is also next to each other, so orthopedic cases galli any bony lesions can be checked out. You can also go into the CT scan, MRI coupled with CT scan ಎರಡು ಸೇರಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಆನಂದ್ ಅವರು ಸಚಿನ್ ವಹಿಸಬೇಕು. ನಾನು ನಿಮ್ಮ ಸಿಬ್ಬಂದಿಯಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಇಫ್ ಯು ಹ್ಯಾವ್ ಎನಿ ಟ್ರಬಲ್ ವಿತ್ ಇನ್ ದ ಡಿಪಾರ್ಟ್ಮೆಂಟ್, ನನಗೆ ಸಚಿವರಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಸರ್, ಒಂದು ಪರ್ಮನೆಂಟ್ ಆಗಿ 2 ಟೆಕ್ನಿಷಿಯನ್ಸ್ ನಮ್ಮ ಸಂಸ್ಥೆ ವತಿಯಿಂದ ನಾವು ಹೈರ್ ಮಾಡಿ ಲೆಟ್ ಅಸ್ ಗಿವ್ ದಿಸ್ ಓನ್ಲಿ ಟು ದ ಮೆಡಿಕಲ್ ಎಜುಕೇಶನ್ ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸೇವೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ರಾಜಕೀಯಕ್ಕಿಂತ ಎಲ್ಲಾರು ಪೇಷಂಟ್ಸ್ ಗಳಿಗಿರ್ಬೋದು, ಅನಾರೋಗ್ಯಗಳಿಗಿರ್ಬೋದು ಅನುಕೂಲ ಆಗಬೇಕು. ಇದರಂತ ಅವಧಿಯಲ್ಲಿ ನಾವು ಕೆಲಸ ಮಾಡಬೇಕು. ಅದೇ ರೀತಿ ಸರ್, ನಮ್ಮ ಸನ್ಮಾನ್ಯ ಸಚಿವರಿಗೆ ಒಂದು ವಿನಂತಿ ಅಂತಂದ್ರೆ, ಈ ಹಾಸ್ಪಿಟಲ್ ಇರೋಂಥ ಜಾಗ ಕೊರವಂಡ ತಿಮ್ಮಯ್ಯನವ್ರ ಫ್ಯಾಮಿಲಿಯವರು ಮೆಜಾರಿಟಿಯಾಗಿ ದಾನ ಮಾಡಿದಂತ ಈ ಜಾಗ ಸರ್. ಅವ್ರ ಹೆಸರಲ್ಲಿ ಏನಾದ್ರೆ ಒಂದು ವಿ ಕ್ಯಾನ್ ಅಟ್ ಲೀಸ್ಟ್ ರಿಮೆಂಬರ್ ದೇರ್ ನೇಮ್. ಯಾಕಂದ್ರೆ ಅವ್ರು ದಾನ ಮಾಡಿದಂತ ಸಂದರ್ಭದಲ್ಲಿ ಒಂದು ರೀತಿ ಅವ್ರಿಗೆ ಗೌರವ ತಗೊಳ್ಳೋಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮಗೆ ಹೆಲ್ತ್ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಸೇವೆ ಮಾಡೋದು ನಾನು ಒಬ್ಬ ಶಾಸಕರಿಗೆ ಒಂದು ಜವಾಬ್ದಾರಿ. ಗಿವಿಂಗ್ ದ ಬೆಸ್ಟ್ ಮೆಡಿಕಲ್ ಹೆಲ್ತ್. ಇಲ್ಲಿ ನಾನು ಬರೋಕ್ಕಿಂತ ಮುಂಚೆ, ರಾಜಕೀಯದಲ್ಲಿ ಬರೋಕ್ಕಿಂತ ಮುಂಚೆ ಎಷ್ಟೋ ಜನ ನನಗೆ ಮತ್ತೆ ನಾವೆಲ್ಲ ಸೇರಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡೋಣ ಅಂತಂದ್ರೆ, ಇಲ್ಲಪ್ಪ ನಾವು ಸರ್ಕಾರದ ಹಾಸ್ಪಿಟಲ್ ಬಳಿ ಅಪ್ಗ್ರೇಡ್ ಹಾಸ್ಪಿಟಲ್ಸ್. ಯಾಕಂದ್ರೆ ಎಷ್ಟೋ ಇಲ್ಲಿ ಹಾಸ್ಪಿಟಲ್ಸ್ ಪ್ರೈವೇಟ್ ಅಲ್ಲೂ CT ಸ್ಕ್ಯಾನಿಂಗ್ ಮಾಡ್ತಿದ್ರು. ಒಂದು ಸ್ಕ್ಯಾನಿಂಗ್ ಇರಬೇಕು ಒಂದು ಪ್ರೈವೇಟ್ ಅಲ್ಲಿ, ವಿರಾಜಪೇಟೆಯಲ್ಲಿ ಇನ್ನೊಂದು ಪ್ರೈವೇಟ್ CT ಸ್ಕ್ಯಾನ್ ಇದೆ. ಅದಕ್ಕೆ ನಾವು ಸೇರ್ಕೋಬೇಕು ಅಂತ ಎಷ್ಟೋ ಜನ ಒತ್ತಡ ಮಾಡ್ತಾರೆ. ನಾನ್ ತರಲಾದ್ರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಿಗೆ ಒಂದು MRI ಮಿಷಿನ್ ತರಲಿಕ್ಕೆ ನಾನು ಜವಾಬ್ದಾರಿ ಮಾರ್ಚ್ಲಿ ಪ್ರಾಮಿಸ್ ಮಾಡಿದಂತ ನಮ್ಮ ಸಚಿವರಿಗೆ ನಾವು ಯಾವಾಗಲೂ ನಿಮಗೆ ಅಭಾರಿಯಾಗಿ ಚಿರುಣಾಗಿ ಇರ್ತೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸೇವೆ ನಮ್ಮ ಸಂಸ್ಥೆಗೆ ಅವಶ್ಯಕತೆ ಇದೆ ಸರ್. ಆ 350 ಬೆಡ್ ಹಾಸ್ಪಿಟಲ್ಗೆ ಎಸ್ಟಿಮೇಟೆಡ್ ಆಫ್ ಅರೌಂಡ್ 50 to 60 crores ಏನು ಇನ್ನು ಕಾಮಗಾರಿ ಮುಗಿದ್ರೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಹೊರಗೋಗಂತ ಪೇಷಂಟ್ಸ್ ಗಳು ಕರೆ ಮಾಡಬಹುದು. ಅದೇ ರೀತಿಯಲ್ಲಿ PPP ಮಾಡೆಲ್ ಅಲ್ಲಿ
ಕಾರ್ಡಿಯಾಲಜಿ ಸೆಂಟರ್ ಪ್ರೋಸೆಸ್ ನಡೀತಾ ಇದೆ. ಅದು ಆದಷ್ಟು ಬೇಗ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ಪ್ರೈವೇಟ್ ಪಾರ್ಟೀಸ್ಗೆ ಯಾವ ರೀತಿ MOU ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಆದಷ್ಟು ಬೇಗ ತೀರ್ಮಾನ ಮಾಡ್ಕೊಂಡ್ರೆ ಇದೇ ವೇದಿಕೆಯಲ್ಲಿ ನೀವು ಇನ್ನೊಂದ್ಸಲಿ ಕರೆಸಿ ಇನ್ನೊಂದ್ಸಲಿ ಸನ್ಮಾನ ಮಾಡಲಿಕ್ಕೆ ನಮ್ಮ ಅವಕಾಶ ಆದಷ್ಟು ಬೇಗ ನಿಮ್ಮ ನೇತೃತ್ವದಲ್ಲಿ ಆಗಿ ಅಂತ ಹೇಳ್ತಾ ನಮ್ಮ ಮೆಡಿಕಲ್ ಹಾಗೂ ಮೆಡಿಕಲ್ ಎಜುಕೇಶನ್ ಹಾಗೂ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸೇವೆಗೆ ಯಾವಾಗಲೂ ನಾವು ನಿಮ್ ಜೊತೆ ಇರ್ತೀವಿ ಸೇರಂತ ಹೇಳ್ತಾ ಇಲ್ಲಿ ಸೇರಿದಂತ ನಮ್ಮ ಡಾಕ್ಟರ್ಸ್ ಏನ್ ಸಲಹೆ ಅಂತಂದ್ರೆ ಲೆಟ್ ಅಸ್ ಯೂಸ್ ದ ಮಿಷಿನ್. ಎಷ್ಟೋ ಗವರ್ಮೆಂಟ್ ಸಂಸ್ಥೆಗಳಲ್ಲಿ ಮಿಷಿನ್ಸ್ ಗಳು ಇರ್ತದೆ, ಫೆಸಿಲಿಟೀಸ್ ಇರ್ತವೆ, ನಾವು ಯೂಸ್ ಮಾಡಕ್ಕೆ ಹಿಂದೆ ಮುಂದೆ ಇಟ್ ಇಸ್ ನಾಟ್ ಮೈ ಜಾಬ್, ಇಟ್ ಇಸ್ ನಾಟ್ ಮೈ ಜಾಬ್. ರೆಫರೆನ್ಸ್ ಆಗಂತ ಸಂದರ್ಭದಲ್ಲಿ ದಯವಿಟ್ಟು MRI ನ ಆದಷ್ಟು ಉಪಯೋಗಿಸ್ಕೊಳ್ಳಿ. ಫಾರ್ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್ಗೆ anatomy also ನಮ್ಮ ಪ್ರೊಫೆಸರ್ already there, you can do lots of applied anatomy for teaching facilities, teaching purposes again we can use it. ಅದಕ್ಕೋಸ್ಕರ MRI is a basic diagnostic tool. ಈಗ ನೀವು ಹೇಳಿದಂಗೆ ಎಕ್ಸ್ರೇ, ಅಲ್ಟ್ರಾಸೌಂಡ್, CT, MRI ನಾವು ಏನಾಗಿದೆ ನಾವು ನೋಡಿ 1.5 ಟೆಸ್ಲಾ ಮಿಷಿನ್ ಇನ್ ಡಿಮ್ಯಾನ್ಸ್ಗೆಲ್ಲ ಹೋದ್ರೆ ಯಾವ ಮಟ್ಟಿಗೆ 7.4 ಬಂದಿದೆ, 3 ಟೆಸ್ಲಾ ಮಿಷಿನ್ ಬಂದಿದೆ. ಸೊ ಇಟ್ ಇಸ್ ಇನ್ಕ್ರೀಸ್ಡ್ 3-fold. ಬಟ್ ನಮ್ಮ ಜಿಲ್ಲೆಯಲ್ಲಿ ಇಟ್ ಇಸ್ ಸ್ಟಾರ್ಟಿಂಗ್ ಅಂತ ಅನ್ಕೊಂಡು ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್, ಆಲ್ ಡಿಪಾರ್ಟ್ಮೆಂಟ್ ಶುಡ್ ಬಿ ಟುಗೆದರ್ ಆನ್ ದಿಸ್. ಅದಕ್ಕೋಸ್ಕರ ಬರೀ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಬರೀ ರಿಪೋರ್ಟಿಂಗ್ ಅಂತ, ವಿತ್ ರಿಪೋರ್ಟಿಂಗ್ ವಿ ಆಲ್ಸೋ ಹ್ಯಾವ್ ಟು ಮೇಕ್ ಶೂರ್ ಅದರ್ ಡಿಪಾರ್ಟ್ಮೆಂಟ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್. ಸರ್, ನೀವು ರೊಟೇಷನ್ ಪ್ರಕಾರದಲ್ಲಿ ನೀವು ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಗಳು ಇಲ್ಲಿ ಕಲಿಕೆ ಒಂದು ಅವಕಾಶ ಮಾಡ್ಕೊಡಿ ಸರ್. CT MRI ಗೆ ಲೈಕ್ ಬಿಕಾಸ್ PG ಹೋದಾಗ ದೇ ಬಿಕಮ್ ವೆರಿ ಫ್ಲಾಬಗಾಸ್ಟೆಡ್. ಸಡನ್ ಆಗಿ ಇಷ್ಟೆಲ್ಲಾನು ನಮಗೆ ಎಕ್ಸ್ಪೋಜರ್ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ಯೂಶಲಿ ಒಂದು ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕು, ಇಂಟರ್ನ್ಸ್ಗೂ ಅನುಕೂಲ ಮಾಡಬೇಕು ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಂಟರ್ನ್ಸ್ ರೇಡಿಯಾಲಜಿ ಫೀಲ್ಡ್ಗೆ ಸೇರ್ಕೊಳ್ಳಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಸಚಿವರಿಗೆ ಅಭಿನಂದನೆ ತಿಳಿಸಿ, ನಮ್ಮ DN ಅವ್ರಿಗೂ ಪಾಪ ನಮ್ಮ ಜೊತೆ ಕೈ ಜೋಡಿಸಿ ನಾವು ಜಗಳ ಮಾಡಿ ನಮ್ಮ ಮೋಹಸಿನ್ ಸರ್, ಇನ್ನೊಬ್ರು ಹೆಸರು ಮರ್ತ್ಬಿಟ್ಟೆ, ಡಾಕ್ಟರ್ ಸುಜಾತ ರಾಥೋಡ್ ಮೇಡಮ್ ಅವರು, ನಮ್ಮ DME ಅವರು. ನಾವು ಹೆದರಿಕೆ ಆಯ್ತು ಅಲ್ಲಿ ಹೋದಾಗ ಇಲ್ಲ ಅಂದ್ಬಿಡ್ತಾರೆ. ಮಾಮೂಲಿ ಫಸ್ಟ್ ಟೈಮ್ ನಾವು ಹೊಸಬ್ರು ಹೋದ್ರೆ ಇಲ್ಲ ಅಂತ ಹಿಂಗೆ ಮೇಡಮ್ ನಾನು ರೇಡಿಯಾಲಜಿಸ್ಟ್ ಮಾಡ್ತಿರೋ ಬಿಡ್ತಿರೋ ಅಂತ ಆ ಥರನೇ ಕೂತ್ಕೊಂಡು ಹಠಾನು ಮಾಡೋದು ಒಂದು ರೀತಿ. ಅದಕ್ಕೋಸ್ಕರ ಸಾರ್ವಜನಿಕ ಸೇವೆಗೆ ನಮ್ಮ ಜವಾಬ್ದಾರಿ ಇದೆ. ಅದು ಒಬ್ಬ ವೈದ್ಯಕೀಯವಾಗಿ ಟು ಹೆಲ್ಪ್ ಔಟ್ ದ ಪುವರ್ ಪೇಷಂಟ್ಸ್ಗೆ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಸನ್ಮಾನ್ಯ ಸಚಿವರಿಗೂ ಅವ್ರಿಗೆ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳಿಗೂ ವಂದನೆ ಮಾಡಿ ನಾನು ಆತ್ಮೋಸ್ತೀನಿ. ವಿಜ್ಞಾನ ಸಂಸ್ಥೆಗಳಲ್ಲಿ ಒಂದು MRI ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಓಪನ್ ಮಾಡುವುದಕ್ಕೆ ತುಂಬಾ ಮುತುವರ್ಜಿ ವಹಿಸಿ ನಮಗೆ ಈ ಒಂದು ಕನಸನ್ನು ನನಸಾಗಿ ಮಾಡಿಸಿಕೊಟ್ಟ ಸನ್ಮಾನ್ಯ ಶಾಸಕರು ಈ ರೀತಿಯಾಗಿ ನಮಗೆ ಆಶ್ವಾಸನೆಯನ್ನು ನೀಡಿದಾಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಎಲ್ಲಾ ಸಿಬ್ಬಂದಿ ವರ್ಗದವರು ತುಂಬಾ ಮುತುವರ್ಜಿ ವಹಿಸಿಕೊಂಡು ಈ ಒಂದು MRI ಸ್ಕ್ಯಾನ್ ಉಪಯೋಗವನ್ನು ಕೊಡಗಿದ ಜನತೆಗೆ ನೀಡುತ್ತೇವೆಂಬ ಭರವಸೆಯನ್ನು ಕೂಡ ನೀಡುತ್ತಾ ತಮ್ಮ 2 ಮಾತುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುವುದು. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಕರೆಗೆ ಕೊಟ್ಟು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಕೊಡಗಿನಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತಹ ನಮ್ಮ ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ವೈದ್ಯಕೀಯ ಟೀಚರ್ಸ್ ಅಸೋಸಿಯೇಷನ್ ಅವರ ವತಿಯಿಂದ ನಮಗೆ ಸಚಿವರು ಮಾಡಿದಂತಹ ಈ ಒಂದು MRI ಸ್ಕ್ಯಾನಿಂಗ್ ಉದ್ಘಾಟನೆಯ ಸಮಾರಂಭಕ್ಕೆ ಆಗಮಿಸಿ ನಮಗೆ ನೀಡಿದಂತಹ ಸಹಕಾರವನ್ನು ಪರಿಗಣನೆ ಮಾಡಿ ವೈದ್ಯಕೀಯ ಇಲಾಖೆಯ ಟೀಚರ್ಸ್ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಸನ್ಮಾನವನ್ನು ನೀಡಲಾಗುತ್ತದೆ. ಸಚಿವರುಗಳು ದಯಮಾಡಿ ಈ ಒಂದು ಸನ್ಮಾನ ಸಮಾರಂಭ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನೇ ಆಗ್ತದೆ ಸರ್. ಸರ್ ಆ ಕಡೆಯಿಂದ ಹಾಕಿ.
ವೈದ್ಯಕೀಯ ಟೀಚರ್ಸ್ ಆ ಒಂದು ಸನ್ಮಾನವನ್ನು ಕೂಡ ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ನಮ್ಮ PG ವಿದ್ಯಾರ್ಥಿಗಳ ಸ್ಟೈಪಂಡ್ ಅನ್ನು ಕೂಡ ಮಾನ್ಯ ಸಚಿವರವರು ಅದನ್ನು ಹೆಚ್ಚಳ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಅವರು ಸಲ್ಲಿಸುವವರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸರ್ ಅಣ್ಣ ಸ್ವಲ್ಪ ಸೈಡ್ ಬನ್ನಿ, ಸಾಲ ಹೇಳ್ಕೊಟ್ಟು ಸೈಡ್ ಬನ್ನಿ. ನಾನು ಕೊಡ್ತೀನಿ ಬಿಡು. ಮೇಡಮ್ ಈ ಕಡೆ ನಮ್ಮ ಈ ಕಡೆ ಸನ್ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಮಂತಗೌಡರವರನ್ನು ಕೂಡ ಸನ್ಮಾನಿಸುವವರಾಗಿದೆ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ MRI ಸ್ಕ್ಯಾನಿಂಗ್ ಉಪಕರಣದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಮಡಿಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಂತಗೌಡ ಅವರೇ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರು, ಗೆಳೆಯರು ಆಗಿರ್ತಕ್ಕಂಥ AS ಪೊನ್ನಣ್ಣವರೇ ಮತ್ತು ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮೊಹಮ್ಮದ್ ಮೊಹಸಿನ್ ಅವರೇ ಮತ್ತು ಇಲ್ಲಿನ ಡೈರೆಕ್ಟರ್ ಆಗಿರ್ತಕ್ಕಂಥ ವಿಶಾಲ್ ಅವರೇ, ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಧರ್ಮಜ ಉತ್ತಪ್ಪ ಅವರೇ, ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ರಾಜಕೀಯ ಮುತ್ಸದ್ದಿಗಳೇ, ಇರ್ತಕ್ಕಂಥ ಎಲ್ಲ ನಮ್ಮ ಕೊಡಗಿನ ಪ್ರತಿಷ್ಠಿತ ಆಹ್ವಾನಿತ ವ್ಯಕ್ತಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಪತ್ರಕರ್ತ ಮಿತ್ರರೇ, ಇವತ್ತು ಕೊಡಗಿನಲ್ಲಿ ನಾವು MRI ಸ್ಕ್ಯಾನಿಂಗ್ ಅನ್ನ ಇಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷ ತಂದಿದೆ ನನಗೆ. ಯಾಕಂದ್ರೆ ಕೊಡಗು ಇಸ್ ಎ ಸ್ಪೆಷಲ್ ಡಿಸ್ಟ್ರಿಕ್ಟ್. ಯಾಕಂದ್ರೆ ಇದು ಹಿಲ್ಲಿ ಏರಿಯಾ ಆಗಿರೋದ್ರಿಂದ ಇಲ್ಲಿ ನಾವು ಹೆಚ್ಚಿನ ಸವಲತ್ತನ್ನ ಕೊಡ್ತಕ್ಕಂಥ ಅಗತ್ಯ ಇದೆ. ಹಿಂದೆ ಮೇ ಬಿ ಇಟ್ಸ್ ಎ ಕೋಇನ್ಸಿಡೆನ್ಸ್, ಏನಂದ್ರೆ ನಾನು ಹಿಂದೆನೂ ಕೂಡ ಇದೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವನಾಗಿದ್ದಾಗ 2013ರಿಂದ 2018ರವರೆಗೆ ಈ ಒಂದು ಕೊಡಗು ಮೆಡಿಕಲ್ ಕಾಲೇಜಿನ ಅಡಿಗಲ್ಲು ನಾನೇ ಮಾಡಿದ್ದೆ. ಯಾಕಂದ್ರೆ ಇದು ಅಡಿಗಲ್ಲು ಬಂದಿದೆ, ಉದ್ಘಾಟನೆ ಅದೇ ಪ್ರಾರಂಭವನ್ನು ಅವಾಗೆ ಮಾಡಿದ ಅವಾಗ ಬಂದಿದ್ದೆ ನಾನು 2014 ಯಾಕಂದ್ರೆ ಇವತ್ತು ಕೊಡಗು, ಕಾರವಾರ ಮತ್ತು ವಿಶೇಷವಾಗಿ ಗದಗ, ಕೊಪ್ಪಳ ಈ ಎಲ್ಲ ಕಡೆ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಎಲ್ಲ ಫೆಸಿಲಿಟೀಸು ಬೆಂಗಳೂರು, ಮೈಸೂರು, ಮಂಗಳೂರು ಅಷ್ಟೇ ಅಲ್ಲ, ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ, ಅಲ್ಲಿ ಒಳ್ಳೆ ಆಸ್ಪತ್ರೆ ಮಾಡೋದ್ರಿಂದ ಆ ಜಿಲ್ಲೆಗಳಲ್ಲಿ ಇವತ್ತು ಸಾಮಾನ್ಯ ಜನರಿಗೆ, ಬಡವರಿಗೆ ಒಂದು ಗುಣಮಟ್ಟದ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಆಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ
ಇದಕ್ಕೆ ಬಹಳ ಸಹಕಾರ ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ 24 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿವೆ. ಅದು ಕರ್ನಾಟಕ ಸರ್ಕಾರದ ವತಿಯಿಂದ 22, 2 ESI. ಇಡೀ ರಾಜ್ಯದಲ್ಲಿ ಸುಮಾರು 71 ಮೆಡಿಕಲ್ ಕಾಲೇಜ್ಗಳಿವೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೆಚ್ಚು ಸಂಖ್ಯೆ ಇದ್ರೂ ಕೂಡ ನಾವು ಸರ್ಕಾರ ಮಟ್ಟದಲ್ಲೂ ಕೂಡ ಅನೇಕ ಕಾಲೇಜ್ಗಳನ್ನ ಸ್ಥಾಪನೆ ಮಾಡತಕ್ಕಂಥ ಒಂದು ಸದುದ್ದೇಶ ಸಾರ್ವಜನಿಕ ಹಿತಾಸಕ್ತಿ ಇತ್ತು. ಯಾಕಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದ್ರೆ ಎಲ್ಲ ಸೀಟ್ಸ್ ಇಟ್ಸ್ ಆನ್ ಮೆರಿಟ್ ಕೋಟಾ. ಹಾಗಾಗಿ ಈ ರಾಜ್ಯದ ಪ್ರತಿಭಾವಂತ ಮಕ್ಕಳಿಗೆ ಡಾಕ್ಟರ್ ಆಗ್ಲಿಕ್ಕೆ ನಾವು ಅವಕಾಶ ಕೊಡಬೇಕು. ವಿಶೇಷವಾಗಿ ಸಾಮಾನ್ಯ ಜನರು, ವಿಶೇಷವಾಗಿ ಬಡವರು, ಮಧ್ಯಮ ವರ್ಗದ ಜನರು, ಅವ್ರ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೇಕು. ಅದು ಬಹಳ ಮುಖ್ಯ. ಹಾಗಾಗಿ ಇವತ್ತು ಸರ್ಕಾರ ವಿಶೇಷವಾಗಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಬೇರೆ ಬೇರೆ ಕಡೆ ಟ್ರಾಮಾ ಸೆಂಟರ್ಸ್ ಮತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಟರ್ಷರಿ ಕೇರ್, ಎಸ್ಪೆಷಲಿ ಕಾರ್ಡಿಯಾಲಜಿ ಆಗಿರ್ಬೋದು ಅಥವಾ ನೆಫ್ರಾಲಜಿ ಆಗಿರ್ಬೋದು, ಯೂರಾಲಜಿ ಆಗಿರ್ಬೋದು, ಇವೆಲ್ಲ ದುಬಾರಿ ವೆಚ್ಚದಲ್ಲಿ ಸಾಮಾನ್ಯ ಜನರು ಆ ಚಿಕಿತ್ಸೆ ಪಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡೋದ್ರಿಂದ ಕರ್ಟೇಲಿಂಗ್ ದ ಪ್ರೈಸಸ್ ಇನ್ ದ ಮಾರ್ಕೆಟ್. ನಾವು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡಿದೀವಿ ಅಂತ ಹೇಳಿ ಇವತ್ತು ಟ್ರೀಟ್ಮೆಂಟ್ ಫಾರ್ ಕಾರ್ಡಿಯಾಕ್ ಏಲ್ಮೆಂಟ್ಸ್ ಇಸ್ ಚೀಪರ್ ಅಂಡ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಫಾರ್ ಮೆನಿ ಆಫ್ ದ ಪೀಪಲ್. ಯಾರ್ಯಾರಿಗಿದೆ ಅವರಿಗಂತೂ ಫ್ರೀ ಆಫ್ ಕಾಸ್ಟ್ ಇದೆ. ಹಾಗಾಗಿ ಸರ್ಕಾರ ಖಂಡಿತವಾಗಿಯೂ ಕೂಡ ಈ ಆರೋಗ್ಯ ವಿಷಯದಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡೂ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕೊಡಗಿನಲ್ಲಿ ವಿಶೇಷವಾಗಿ ನಮ್ಮ ಮಂದಾರ ಗೌಡ್ರು ನಾವು ಮೀಟಿಂಗ್ ನಡೀತಕ್ಕಂಥ ಸಂದರ್ಭದಲ್ಲಿ ಬಂದಿದ್ರು. ನಮಗೆ MRI ಬೇಕು ಅಂದ್ರೆ ಇಮಿಡಿಯೇಟ್ಲಿ we shifted this MRI from somewhere else. ಯಾಕಂದ್ರೆ I felt ಕೊಡಗು needs it. ಯಾಕಂದ್ರೆ ಕೊಡಗು we need it for Karwar as well. Karwar is also an isolated district. ಹಾಗಾಗಿ ಇವತ್ತು ಈ ಕೊಡಗು ಜಿಲ್ಲೆಗೆ ಒಂದು ಹೊಸದೇನಂದ್ರೆ ಟೂ ಯಂಗ್ ಅಂಡ್ ಡೈನಮಿಕ್ ಲೀಡರ್ಶಿಪ್ ಸಿಕ್ಕಿದೆ. ನಾವು ಕಮೆಂಟ್ರಿ ಆನ್ ಕೊರೋನಾ ಅಂಡ್ ಮಂದಾರಗೌಡ ಟು ಡೆವಲಪ್ ದ ಡಿಸ್ಟ್ರಿಕ್ಟ್. ಯಾಕಂದ್ರೆ ಬಹಳ ವರ್ಷಗಳ ನಂತರ ಇಲ್ಲಿ ಜನ ಒಂದು ಹೊಸ ನಾಯಕತ್ವಕ್ಕೆ ತಾವು ಒಂದು ಆಶೀರ್ವಾದ ಮಾಡಿದಿರಿ. ಅವರು ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ. ಯಾಕಂದ್ರೆ ಎವ್ರಿ ಮೂಮೆಂಟ್ ಅಂಡ್ ದೇ ಆರ್ ವರ್ಕಿಂಗ್ ಆನ್ ಇಟ್. ಯಾಕಂದ್ರೆ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಆಸ್ಪತ್ರೆ ಇಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಡ್ ಗವರ್ಮೆಂಟ್ ಇಸ್ ವಿತ್ ದಟ್. I am clearly assuring that whatever is required, especially in medical education, we will definitely do it for here. ಯಾಕಂದ್ರೆ ಕೊಡಗು needs it. ಆಮೇಲೆ ಇಲ್ಲಿ ಇನ್ನೊಂದು ಆಸ್ಪತ್ರೆ ಒಂದು ಅರ್ಧಕ್ಕೆ ನಿಂತಿದೆ. ಐ ಥಿಂಕ್ ಇಟ್ ನೀಡ್ ಅರೌಂಡ್ 60 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ರಿಕಮೆಂಡ್ ಮಾಡಿದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ. ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಖಂಡಿತವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕೂಡ ಮಾಡಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಯಾಕಂದ್ರೆ ಇಲ್ಲಿ PPP ಮಾಡೆಲ್ ಅಲ್ಲಿ ಒಂದು ಕಾರ್ಡಿಯಾಕ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಇದು ಇಲ್ಲಿ ಟೆರೈನ್ ಇರೋದ್ರಿಂದ ಯು ಕ್ಯಾನಾಟ್ ರೀಚ್ ಐದರ್ ಮೈಸೂರು ಆರ್ ಮಂಗಳೂರು ಇನ್ ಟೈಮ್. ಸೊ ವಿ ನೀಡ್ ಒನ್ ಕಾರ್ಡಿಯಾಲಜಿ ಸೆಂಟರ್ ಅಂತ ಇಲ್ಲಿ. ಅದನ್ನು ಕೂಡ ಈಗ ಯಾಕಂದ್ರೆ ಬಿಲ್ಡಿಂಗ್ ನಡೀತಾ ಇದೆ. ಆಮೇಲೆ ಅದು PPP ಮಾಡೆಲ್ ಮೊಡಾಲಿಟೀಸ್ ಕೂಡ ಹಾಗಾಗಿ ಅದನ್ನು ಕೂಡ ಮಾಡ್ತಕ್ಕಂಥದ್ರ ಜೊತೆಗೆ ಇಲ್ಲಿ ಇನ್ನೂ ಕೆಲವೊಂದು ಸಮಸ್ಯೆಗಳಿವೆ. ಇಲ್ಲಿ ಕೆಲವೊಂದು ಹಾಸ್ಟೆಲ್ ಸಮಸ್ಯೆ ಇದೆ ಮತ್ತು ರೆಸಿಡೆಂಟ್ ಕ್ವಾರ್ಟರ್ಸ್ ಬಗ್ಗೆ there are some challenges there. And staff recruitment. ಯಾಕಂದ್ರೆ I am getting so much pressure. ಎಲ್ಲ ಕೊಡಗಿಂದ ಹೊರಗೆ ಹೋಗ್ಬೇಕಂತ. Everybody wants to go. I thought, you see, I have been very stringent, not allowing most of them to go, but sometimes it so happens that they sit on the head. But still I am not allowed. Karwar, I made it a point and told everybody, Karwar and Kodagu, anybody can come in, but you can't go out. These two places.
and especially Chamarajanagar also I am not allowing. ಈ 3 ಸ್ಪೆಷಲ್ ಡಿಸ್ಟ್ರಿಕ್ಟ್ಸ್ ಇದೆ, ಚಾಮರಾಜನಗರ, ಕೊಡಗು, ಕಾರವಾರ. ಇಲ್ಲಿಂದ ಯಾರು ಬೇಕಾದ್ರೂ ಬನ್ನಿ, ನೀವು ವೆಲ್ಕಮ್ ಯು, ಬಟ್ ಯು ಕ್ಯಾನ್ ಗೋ ಔಟ್ ಫ್ರಮ್ ಹಿಯರ್ ಅಂತ ಹೇಳಿದೀವಿ. ಹಾಗಾಗಿ ಇಲ್ಲಿ ಏನು ವೇಕೆನ್ಸೀಸ್ ಇವೆ ಅದನ್ನು ಕೂಡ ಫಿಲ್ಅಪ್ ಮಾಡ್ತೀವಿ. ಆಮೇಲೆ ಇಲ್ಲಿ ಡೈರೆಕ್ಟರ್ ಕೂಡ ನಾನು ಹೇಳಿದ್ದೀನಿ, ಈಗ NMC ಇಂದ ಕಾಲ್ಫರ್ ಮಾಡಿದ್ದಾರೆ, ಯಾವ ಇಲಾಖೆಯಲ್ಲಿ PGs ಇಲ್ಲ ಅಲ್ಲಿ ಅಪ್ಲೈ ಮಾಡಿ. We apply in all the departments, especially clinical departments. In radiology, we have a MRI, we have a CT scan. These are all the latest machines. We can have a PGs in radiology also. Only we need to appoint some doctors, we will do that. And technicians, what is required also, we will appoint them immediately and make these things functional. So, the biggest challenge for the government is, you see, in most of the cases, we have the equipment. But only because of some procedural things, and then how to hire them, ಅವ್ರಿಗೆ extra salary ಕೊಟ್ಟರೆ ಬರ್ತಾ ಇಲ್ಲ. For some silly reason, the things get delayed or they don't get used for long, many years. It should not happen like that. That's why we are taking care wherever there is an equipment, it has to be utilized optimally for public use. ಹಾಗಾಗಿ ಇವತ್ತು ಕೊಡಗಿನಲ್ಲಿ ಈ ಒಂದು ನಮ್ಮ MRI scan definitely it is a boon. Apart from that, whatever is required for Kodagu, we are going to do for this hospital in future. ವಿಜ್ಞಾನ ಸಂಸ್ಥೆಯ ಶಂಕುಸ್ಥಾಪನೆ ಹಾಗೂ ಅನುಷ್ಠಾನ MRI ಸ್ಕ್ಯಾನಿಂಗ್ ಸೆಂಟರ್ನ ಉದ್ಘಾಟನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಚಿವರುಗಳು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವೈದಿಕ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು 3ನೇ ಬಾರಿಗೆ ನಮ್ಮ ಕೊಡಗು ಜಿಲ್ಲೆಗೆ ಸರ್ ಭೇಟಿ ಕೊಡ್ತಾ ಇದ್ದಾರೆ. ಸೊ 3 ಸರಿ ನಮಗೆ ಫಲಪ್ರದವಾಗಿ ನಮಗೆ ರಿಸಲ್ಟ್ ಸಿಕ್ಕಿದೆ. ಅಲ್ಲಿ ಬಿಲ್ಡಿಂಗ್ ಕಾಲೇಜ್ ಬಿಲ್ಡಿಂಗ್ ಸ್ಟಾರ್ಟ್ ಆದಾಗ ಸರ್ ಬಂದಿದ್ರು, ಕಾಡಾಗಿತ್ತು. ಬಟ್ ಆದ್ರೂ ಸಹ ಮಕ್ಕಳಿಗೆ ಇಟ್ ಇಸ್ ಎ ಜಂಗಲ್ ಆಫ್ ಲಿವಿಂಗ್ ಅಂಡ್ ಟೆಂಪಲ್ ಆಫ್ ಲರ್ನಿಂಗ್ ಅಂತ. ಆದ್ರೂ ಸಹ ಮೊದಲನೇ ಬ್ಯಾಚ್ ಮಕ್ಕಳು ಒಳ್ಳೆ ಮಾರ್ಕ್ಸ್ ಒಳ್ಳೆ ಎಲ್ಲರೂ ಉತ್ತೀರ್ಣರಾಗಿ ಇವತ್ತು PG ಸಹ ತಗೊಂಡಿದ್ದಾರೆ. ಇದು ಒಂದು ಸಂತೋಷದ ಸುದ್ದಿ. ಈ ಒಂದು ಸಮಾರಂಭಕ್ಕೆ ಮೊದಲಿಂದ ನಮ್ಮ ಹೊನ್ನಣ್ಣ ಸರ್ ಅವರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಸಹ ಅವರ PG ಸರ್ಟಿಫಿಕೇಟ್ ಬಂದು ನಮಗೆ ಇಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಅವರನ್ನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಮಡಿಕೇರಿ ವಿಧಾನ ಶಾಸಕರಾದ ಡೈನಮಿಕ್ ಶಾಸಕರಾದ ಇಲ್ಲಾಂದ್ರೆ ಇವತ್ತಿಗೆ ನಮಗೆ ಸಿಗ್ತಾ ಇರಲಿಲ್ಲ. ಸರ್ ವೈದ್ಯರು ಸಹ ಉಪನ್ಯಾಸಕರು ಸಹ ಆಗಿದ್ರು. ಅವರು ಕಾರ್ಯಕ್ರಮದಲ್ಲಿ ಒಂದು ಸಿವಿಲ್ ವರ್ಕ್ ಇದೆ, ಇಮೇಜಿಂಗ್ ತನಕ ಅವರ ಒಂದು ಬಹಳ ವಿದ್ಯೆ ಇರುತ್ತೆ. ಅದರಿಂದ ಇಲ್ಲೂ ಹೋಗ್ಬೇಕಾದ್ರೆ ಕಾರವಾರಕ್ಕೆ ಹೋಗ್ಬೇಕಾದ್ರೆ MRI ಮಿಷನ್ ನಮ್ಮ ಜಿಲ್ಲೆಗೆ ತರಿಸ್ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಮೋಸಿನ್ ಸರ್ ಅವರು ಈ ಶೆಡ್ಯೂಲ್ ಬಂದಿದೆ ಕಾರ್ಯಕ್ರಮ ಭಾಗವಹಿಸಿದ್ರು. ತುಂಬಾ ಸಂತೋಷ. ಅವರಿಗೆ ನಾವು ತುಂಬಾ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಸುಮಾರು ಇದು ನಮಗೆ ಆಕ್ಚುಲಿ 750 ಬೆಡ್ ಹಾಸ್ಪಿಟಲ್ ಒಂದು ಹಾಸ್ಪಿಟಲ್. ಅದರಿಂದ ನಮಗೆ ಈಗ ಸದ್ಯದಲ್ಲಿ 550 ಬೆಡ್ ಹಾಸ್ಪಿಟಲ್ ಇದೆ. ಇನ್ನು 350 ಬೆಡ್ ಹಾಸ್ಪಿಟಲ್ಗೆ ನಮಗೆ ಅನುದಾನ ಬೇಕಾಗಿದೆ, 60 ಕೋಟಿ ಅನುದಾನ ಬೇಕಾಗಿದೆ. ಅದರಿಂದ ನಮ್ಮ ಶಾಸಕರಲ್ಲಿ ಕೇಳ್ಕೊಳ್ತೀನಿ, ಅವ್ರು ನಮಗೆ ಇಂಟರ್ನ್ಸ್ ಹಾಸ್ಟೆಲ್ ಇಲ್ಲ, PG ಹಾಸ್ಟೆಲ್ ಇಲ್ಲ, ನರ್ಸಿಂಗ್ ಹಾಸ್ಟೆಲ್ ಇಲ್ಲ, ಅದನ್ನ ಬೇಕಾಗುತ್ತೆ. ಮತ್ತೆ ಹೆಚ್ಚಿನಾಗಿ ನಾವು MRI ಸ್ಕ್ಯಾನಿಂಗ್ ಓಪನ್ ಮಾಡ್ತಾ ಇದೀವಿ. ನಾಳೆನೆ ರೋಗಿಗಳು ಬಂದು ಕೇಳ್ತಾರೆ ಓಪನಿಂಗ್ ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಆಗಿದ್ದಾರೆ ಅಂತ. ಅದಕ್ಕೆ ತಕ್ಕ ಸಿಬ್ಬಂದಿ ಡಾಕ್ಟರ್ಸ್ ಇದ್ದಾರೆ, ಟೆಕ್ನಿಕ್ಸ್ ಇದ್ದಾರೆ. ಬಟ್ ಡೈಲಿ ರೇಜಲ್ಲಿ ಅಂತ ಹೇಳ್ತೀವಿ, ಅದನ್ನ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ನಮಗೆ ಅದು ರೇಡರ್ ಆಗ್ತದೆ, ಆಗುತ್ತೆ. ಅದಕ್ಕೆ ನಾನು ಮಾಡ್ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದ ಐಶ್ವರ್ಯ ಮೇಡಮ್ ಸಹ ಬಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಧರ್ಮದ ಉತ್ತಪ್ಪನ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ಯಾರೆಂಟ್ ಕಾರ್ಯಕ್ರಮಗಳ ಅಧ್ಯಕ್ಷರು ಸಹ ಬಂದಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಹಾಸನದ ಅಭಾವದಿಂದ ಹಿಂದಿರುಗಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.